ನಾನು ಒಪ್ಕೊಂಬಲ್ಲ. ನಾನು ಒಪ್ಕೊಂಡ್ರೆ ತಾನೇ ಇವ್ರಿಗೆ ಗೊತ್ತಾಗೋದು. ನಾನು ಒಪ್ಕೊಂಬಲ್ಲ. ಅವಳೇ ಕಳ್ಳಿ ಅಂತೀನಿ. ಯಾರೋ ಬಂದವ್ರೆ, ಎಲ್ಲ ಹೋಗಿವ್ರಿ. ಸುಮ್ಮನೆ ಎದ್ರಸಕ್ಕಂತೇಳಿ ಕರ್ಕೊಂಬಂದವ್ರಿ. ನಾನು ಯಾಕೆ ಒಪ್ಕೊಂಬಲ್ಲ? ನಾನು ಒಪ್ಕೊಂಬಲ್ಲ. ನಾನು ಏನೇ ಅಂದರೂ ನಾನು ಒಪ್ಕೊಂಬಲ್ಲ. ಅವಳೇ ಕಳ್ಳಿ ಅಂತಲೇ ಹೇಳೋದು. ಇದಾವೆ ತಡಿ. ಮೇಡಮರು ಅಲ್ಲಿ ಯಾವುದೋ ಕೇಸ್ ಬಂದೈತೆ, ಅದನ್ನ ಬಗೆಹರಿಸ್ತಾ ಇದ್ದಾರೆ, ಬರ್ತಾರೆ ತಡಿ. ನಮ್ಮ ಮೇಡಮರು ಬರಲಿ ನಿಮಗೆ. ಸುಮ್ಮನೆ ಇಲ್ಲೋಡು, ಮೇಡಮರು ತುಂಬ ಸ್ಟ್ರಾಂಗು. ಸುಮ್ಮನೆ ಅದೇನು ಸತ್ಯ ಬಾಯಿ ಬಿಟ್ರೆ ಸರಿ. ಇಲ್ಲ ನಾನೇನೂ ಮಾಡಿಲ್ಲ. ಎಲ್ಲನ ಕಳ್ತನ ಮಾಡಿರೋದು ಅವಳು. ನನ್ನಂಗೆ ಇದ್ದೀನಿ ಅಂತೇಳಿ ನನ್ನ ಮೇಲೆ ಹಾಕ್ಬೋದು ಅಂತ ಹೇಳಿ ಎಲ್ಲ ಕಳ್ತನ ಮಾಡಿರೋದು ಅವಳು ನಾನಲ್ಲ. ನಾನು ಯಾಕೆ ಮಾಡೋಣ? ನಾನು ಯಾಕೆ ಮಾಡೋಣ ನಾನು ಹೋದ್ರೆ ಗೊತ್ತಾಗಲ್ವೇ? ನಾನು ಅಷ್ಟು ಧೈರ್ಯವಾಗಿ ಹೆಂಗೆ ಹೋಗೋಕ್ಕಾಗುತ್ತೆ ಕಳ್ತನ ಮಾಡೋಕ್ಕೆ? ಅವಳು ಇರೋಳೊಬ್ಬ ಮಗಳು, ಒಡವೆ ದುಡ್ಡು ಎಲ್ಲನ ಕತ್ಕೊಂಬರೋಣ ಅಂತೇಳಿ ಅವಳು ಹಂಗೆ ಮಾಡಿರೋದು ನಾನಲ್ಲ. ಎಲ್ಲ ವಿಚಾರಿಸಿದ್ದಾರೆ ಮೇಡಮ್ ಅವರು. ಯಾರು ಹೆಂಗೆ, ನೀನು ಹಿಂಗೆ, ಗೌರಿ ಎಂಥವಳು, ಗಂಗಾ ಎಂಥವಳು ಅಂತ ಮೇಡಮ್ ಅವರೆಲ್ಲ ವಿಚಾರಿಸಿದ್ದಾರೆ. ಎಲ್ಲ ಗೊತ್ತಿದೆ ಇವಾಗ ಮೇಡಮ್ ಅವ್ರಿಗೆ. ಬರ್ತಾರೆ ಇವಾಗ, ಅದೇನು ಬಗೆಹರಿತಿದ್ದಂಗೆ ಬರ್ತಾರೆ. ಆ ಮೇಡಮ್ ಅವರು ತುಂಬ ಸ್ಟ್ರಿಕ್ಟು, ಏನಿಲ್ಲ. ಮತ್ತು ಅವರು ಒಂದೊಂದು ಡೇಟ್ ಬಿಟ್ಟುಬಿಟ್ರೆ ನೀನು ಎಲ್ಲಿಲ್ಲದೂ, ನೀನು ಏನೇ ಅಡಗಿಸಿದ್ರು, ನೀನು ಏನೇ ಬಚ್ಚಿಟ್ಟಿದ್ರು, ಏನೇ ಸುಳ್ಳು ಹೇಳಿದ್ರು ನಡೆಯೋದಿಲ್ಲ ನಮ್ಮ ಮೇಡಮರ ಹತ್ರ. ನಮ್ಮ ಮೇಡಮರು ತುಂಬ ಸ್ಟ್ರಾಂಗು. ಸುಮ್ಮನೆ ಸತ್ಯ ಹೇಳ್ಬಿಡಮ್ಮ. ಸತ್ಯ ಹೇಳ್ಬಿಟ್ರೆ ನಿನಗೆ ಯಾವ ಅದೇನು ಬೀಳಲ್ಲ, ಏನು ಬೀಳಲ್ಲ. ಸುಮ್ಮನೆ ನೀನು ಅದೇನು ಮಾಡಿದ್ಯಾ, ಅದೇನು ತಪ್ಪು ಒಪ್ಕೊಬಿಡು. ಯಾರು ಒಪ್ಕೊಂಡ್ರ? ಏನು ಹೇಳ್ತಾ ಇದ್ದಾರೆ? ನಂಗೆ ಮಾಡಿಲ್ಲ, ಅವರೇ ಕಳ್ತನ ಮಾಡಿರೋದು, ನನ್ನ ಮೇಲೆ ಆಗ್ತಾ ಇದ್ದಾರೆ ಇದನ್ನೆಲ್ಲನ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇನ್ನೂ ಮಾಡಿರೋ ಕೆಲಸ ನೀನು ಒಪ್ಕೋಬೇಕು. ಅಲ್ಲೇವರೆಗೂ ಬಿಡೋದಿಲ್ಲ ನಾನು ನಿನ್ನ. ಹೇಳೆ, ಅವರು ತಿರುಪತಿಗೆ ಹೋದಾಗ ನೀನು ಆ ಗಗನ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಿ ಕಳ್ತನ ಮಾಡ್ಕೊಂಡು ಬಂದಿದ್ಯಾ? ಹೇಳು, ಸತ್ಯ ಒಪ್ಕೋ. ಸತ್ಯ ಒಪ್ಕೊಂಡ್ರೆ ನಿನಗೆ ಉಳಿಗಾಲ, ಇಲ್ಲ ಅಂತಂದರೆ ನಿನಗೆ ಉಳಿಗಾಲ ಇಲ್ಲ. FIR ಹಾಕ್ಬಿಡ್ತೀನಿ. FIR ಹಾಕಿದ್ರೆ ಮತ್ತೆ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕಾಗುತ್ತೆ ನೋಡು. FIR ಹಾಕ್ಬಿಡ್ತೀನಿ ಅಂದರೆ ಕೋಟಿಗೆಲ್ಲ ಅಲಿಬೇಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ ನೋಡು. ನೀನು ಭಾಳ ನೋವು ಅನ್ಭವಿಸೋದಕ್ಕಿಂತ ಮುಂಚೆ ಕಂಪ್ಲೇಂಟ್ ಮಾಡಿದ್ದಾರೆ. ಬೇಕಾದರೆ ನೀನು ಒಪ್ಕೊಂಡವ್ರಿಗೆ ದುಡ್ಡೆಲ್ಲ ವಾಪಸ್ ಕೊಟ್ಟರೆ ನಿನ್ನ ರಿಲೀಸ್ ಮಾಡ್ತೀನಿ. ಹೇಳು, ಹೇಳು, ಹೋಗಿದ್ದ ನೀನು ಅವ್ರ ಮನೆ ಕೆಲಸಕ್ಕೆ? ಯಾಕೆ ಹಿಂಗೆ ಮಾಡಿದೆ? ಏನೇನು ಓದ್ಕೊಂಬಂದಿದ್ಯಾ ಎಲ್ಲ ಹೇಳಿ, ಅದನ್ನೆಲ್ಲ ವಾಪಸ್ ಕೊಟ್ಬಿಡು. ನಿನಗೆ ರಿಲೀಸ್ ಮಾಡಿಬಿಟ್ಟು ನಿನ್ನ ಪಾಡಿಗೆ ನೀನಿರು, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ ಹೇಳಿ ನಿನಗೆ ಬೇಕಾದರೆ ಈಗಲೇ ನಾನು ರಿಲೀಸ್ ಮಾಡ್ತೀನಿ. ಸತ್ಯ ಒಪ್ಕೋಬೇಕು. ಒಪ್ಕೋ ಸತ್ಯನಾ? ಇಲ್ಲ ಮೇಡಮರೇ, ನಾನು ಯಾಕೆ ಮಾಡೋಣ? ನಾನು ಮಾಡಿಲ್ಲ. ಕಳ್ತನ ಮಾಡಿರೋದು ಅವಳು ಮೇಡಮರೇ. ಕಳ್ತನ ಮಾಡಿರೋದು ನಾನಲ್ಲ, ನಾನು ಹೋಗೇ ಇಲ್ಲ. ಸುಳ್ಳು ಬೊಗ್ಳುತ್ತೀಯಾ? ಮಾಡಿಲ್ಲ ಮೇಡಮರೇ, ಆ ಕೆಲಸ ನಾನು ಮಾಡಿಲ್ಲ. ಹೊಡಿಬೇಡಿ. ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಪದೇ ನಾನು ಏನು ಹೇಳ್ತಾ ಇದ್ದೀನಿ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಅವ್ರು ತಿರುಪತಿಗೆ ಹೋಗಿದ್ದಾರೆ. ಅವರು ತಿರುಪತಿಲಿದ್ದಾರೆ. ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲ ಅವರು ತಿರುಪತಿಲಿದ್ದಾರೆ. ಫೋಟೋ ಎಲ್ಲ ತೆಕ್ಕೊಂಬಂದಿದ್ದಾರೆ. ಫೋಟೋ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಅವ್ರು ಇರೋದು ನೋಡಿದ್ರೆ ತಿರುಪತಿಲಿದ್ದಾರೆ. ಮತ್ತು ಇಲ್ಲಿ ಹೇಗೆ ಗಗನ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಸಾಧ್ಯ? ನೀನೇ ಹೋಗಿರೋದು. CC ಕ್ಯಾಮ್ರಾದಲ್ಲಿ ಇದೆ. ಅವ್ರು ನನಗೆಲ್ಲ ವೀಡಿಯೋಸ್ ಕಳಿಸಿದ್ದಾರೆ. ನೀನೇ ಹೋಗಿರೋದು. ಒಪ್ಕೊಂಡ್ರೆ ಸರಿ. ಗೊತ್ತಾಗಬಾರ್ದು, ಅನುಮಾನ ಬರಬಾರ್ದು. ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನುಮಾನ ಬರಬಾರ್ದು ಅಂತೇಳಿ ಗಗನ ಅವ್ರ ಹತ್ರ ನೀನು ಹಳೆ ಬಟ್ಟೆ ಇಸ್ಕೊಂಡು ಬಂದಿರೋದು. ಹಳೆ ಬಟ್ಟೆ ಇದ್ರಿ ಕೊಡ್ರಿ ಅಮ್ಮವ್ರೆ ಅಂತೇಳಿ ಹಳೆ ಬಟ್ಟೆ ಇಸ್ಕೊಂಡು ಬಂದಿದೀಯಾ ನೀನು, ಅನುಮಾನ ಬರಬಾರ್ದು ಅಂತೇಳಿ. ಹೇಳು, ಏನಕ್ಕೆ ಹಂಗೆ ಮಾಡಿದೆ? ಯಾಕೆ ಹಂಗೆ ಮಾಡಿದೆ? ಹೇಳೆ, ನೀನೇ ತಾನೇ ಮಾಡಿರೋದ ಕಳ್ತನನ? ಮೇಡಮರೇ ಹೊಡಿಬೇಡಿ. ನಾನು ಮಾಡಿಲ್ಲ. ನಾನು ಯಾಕೆ ಮಾಡೋಣ? ನನ್ನ ಪಾಡಿಗೆ ನಾನಾಯ್ತು, ನನ್ನ ಕೆಲಸ ಆಯ್ತು ಅಮ್ಮಂಗಿದ್ದೀನಿ. ನಾನು ಅವ್ರ ಸುದ್ದಿಗೆ ಹೋಗಿಲ್ಲ. ಬೇಕಾದ್ರೆ ಊರಾಗೆ ಯಾರನ್ನಾದ್ರೂ ಕೇಳ್ರಿ. ನಾನು ಹಳೆ 1 ವರ್ಷದಿಂದ ಅವ್ರ ಸುದ್ದಿಗೆ ಹೋಗಿಲ್ಲ. ಇಲ್ಲ, ನಾವು ತನಿಖೆ ಮಾಡಿದ್ದೀವಿ. ಗಂಗಾ ಅವ್ರು ಹೆಂಗೆ, ಗೌರಿ ಅವ್ರು ಹೆಂಗೆ, ಅವ್ರಿಗೂ ಯಾಕೆ ವಿರುದ್ಧ, ಯಾರ್ದು ತಪ್ಪೈತೆ, ಯಾರು ಸರಿ ಐತೆ ಎಲ್ಲ ವಿಚಾರಣೆ ಮಾಡಿದ್ದೀವಿ. ಎಲ್ಲ ವಿಚಾರಣೆ ಮಾಡಿಕೊಂಡೇ ಬಂದಿರೋದು. ಯಾರು ಏನು ಕೆಲಸ ಮಾಡಿದ್ದಾರೆ ಅಂತ ಚೆನ್ನಾಗಿ ಗೊತ್ತೈತೆ. ಯಾರೇನು ಹೇಳಬೇಕಾಗಿಲ್ಲ. ನಮಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಊರಲ್ಲೆಲ್ಲ ಯಾರು ಹೆಂಗೆ ಅಂತೇಳಿ. ಗೌರಿ ಎಂಥ ಕೆಲಸ ಮಾಡಿದ್ದಾರೆ, ಗಂಗಾ ಎಂಥ ಕೆಲಸ ಮಾಡಿದ್ದಾರೆ, ಗಂಗಾ ಎಂಥವಳು, ಗೌರಿ ಎಂಥವಳು ಅಂತ ಊರಲ್ಲೆಲ್ಲ ಹೇಳ್ತಾರೆ. ಸುಮ್ಮನೆ ಮಾತಾಡಬೇಡ. ನೀನು ಎಂಥವಳು ಅಂತ ಊರಲ್ಲೆಲ್ಲ ಹೇಳ್ತಾರೆ. ಮುಂಚೆ ಎಲ್ಲನ ಗಂಗನ ಮೇಲೆ ತುಂಬ ಜಗಳ ಮಾಡ್ತಿದ್ದಂತೆ. 1 ವರ್ಷದ ಇಂಚೆ ಪಂಚಾಯ್ತಿಗೆ ಹಾಕಿ ಎಲ್ಲ ಹೇಳಿ ಊರಲ್ಲೆಲ್ಲ ಚೆನ್ನಾಗಿ ಹೋಗ್ತು. ಬರೀ ಇದೇ ಆಯ್ತಲ್ಲ ನಿಮ್ಮ ಅಕ್ಕ ತಂಗಿಯವರು ಅಂತೇಳಿ ಚೆನ್ನಾಗಿ ಹೋಗ್ತಿದ್ಕೆ 1 ವರ್ಷದಿಂದ ಅವಳು ಸವಾಸಕ್ಕೆ ನೀನು ಹೋಗ್ತಿರ್ಲಿಲ್ಲ, ಅವಳು ಸುದ್ದಿಗೆ ಹೋಗ್ತಾ ಇರಲಿಲ್ಲ. ನಿನ್ನ ಪಾಡಿಗೆ ನೀನಿದ್ದೆ. ಮತ್ತು ಇವಾಗ ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ಚೆನ್ನಾಗಿದ್ದಾಳಲ್ಲ, ಎಲ್ಲ ಚೆನ್ನಾಗಿ ದುಡಿತಾಳಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಈ ರೀತಿ ಕಳ್ತನದ ಆರೋಪ ಮಾಡಿ ಅವಳಿಗೆ ಮನೆ ಕೆಲಸ ಕೊಡಬಾರ್ದು, ಮನೆ ಕೆಲಸದಿಂದ ಆಚೆ ಕಳಿಸ್ಬೇಕು ಅಂತೇಳಿ ಇಂಥ ಕೆಲಸ ಮಾಡಿದ್ಯಲ್ಲ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತ ಅವ್ರಿಗೆ ಗೊತ್ತಾದರೆ ಮನೆ ಓನರ್ಗಳಿಗೆ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಕೊಡ್ತಾರೆ. ಗಂಗನಿಗೆ ಇನ್ನೂ ಒಳ್ಳೇದಾಗುತ್ತೆ. ಹೇಳೆ, ಯಾಕೆ ಮಾಡಿದೆ ಅಂತ ಸುಮ್ಮನೆ ಮಾತಾಡಬೇಡ ನೀನು. ಹೇಳೆ, ಬೊಗ್ಳೆ.
ಬೇಡ ಮೇಡಮರೇ ಯಪ್ಪ, ನಿಮ್ಮ ಒಂದೊಂದು ಡೇಟು ನನಗೆ ತಡ್ಕೊಳಕ್ಕಾಗ್ತಿಲ್ಲ ಯಪ್ಪ. ಒಂದು ಡೇಟ್ ಬಿಟ್ಟರೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಯಪ್ಪ. ಹೊಡಿಬೇಡಿ ಮೇಡಮರೇ, ಹೊಡಿಬೇಡಿ, ನನಗೆ ತಡ್ಕೊಳಕ್ಕಾಗಲ್ಲ. ಒಂದೊಂದು ಡೇಟು ಭಯಂಕರ ಇದ್ದಾವೆ. ಮತ್ತೆ ಏನು ಅನ್ಕೊಂಡಿದ್ಯಾ? ನಮ್ಮ ಮೇಡಮ್ ಒಂದೊಂದು ಕೊಟ್ಟಿದ್ದಾರೆ ಅಂತಂದರೆ ಭಯಂಕರ. ಒಂದು ಎಂಥ ಆರೋಪಿನೇ ಆಗಿರಲಿ, ಅವನು ಎಂಥ ಕಳ್ಳನೇ ಆಗಿರಲಿ, ನಮ್ಮ ಮೇಡಮ್ ಒಂದು ಹೆಟ್ಟು ಹಾಕ್ತಿದ್ದಂಗೆ ಎಂಥರ ನಡ್ಗೋಗ್ಬೇಕು. ಆ ಥರ ನಮ್ಮ ಮೇಡಮ್ ತುಂಬ ಸ್ಟ್ರಾಂಗು. ಹೇಳಮ್ಮ, ಹೇಳು, ಅದು ಯಾಕೆ ಮಾಡಿದೆ ಏನು ಅಂತೇಳಿ ಸತ್ಯ ಒಪ್ಕೋ, ಬಾಯ್ ಬಿಡು. ಅದೇನು ಸತ್ಯ, ಬಾಯ್ ಬಿಡು, ಬಾಯ್ ಬಿಡಮ್ಮ. ನೀನು ಮಾಡಿರೋ ಕೆಲಸ ಎಂಥದ್ದು, ಯಾಕೆ ಹಿಂಗೆ ಮಾಡಿದೆ ಎಲ್ಲನ ಬಾಯ್ ಬಿಟ್ಟರೆ ಸರಿ. ಹೇಳಮ್ಮ, ಹೇಳು. ಹೇಳಿಲ್ಲ ಅಂತಂದರೆ ಬೀಳ್ತಾ ಇರ್ತಾವೆ, ಮೇಲೆ 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 ಚೆನ್ನಾಗಿ ಬೀಳ್ತಾ ಇರ್ತವೆ. ಹೇಳು, ಯಾಕೆ ಹಿಂಗೆ ಮಾಡಿದೆ ಅಂತೇಳಿ. ಹೇಳ್ತೀನಿ ಮೇಡಮ್, ಹೊಡಿಬೇಡಿ, ದಯವಿಟ್ಟು ಹೊಡಿಬೇಡಿ ಯಪ್ಪ. ನಿಮ್ಮ ತಗೊಂಡು ಏಟು ಹೊಡೆಸ್ಕೊಂಬಕ್ಕಾಗಲ್ಲ ನನ್ನ ಕೈಲಿ ಅಪ್ಪ. ಊರ್ಗೈ ಚೆನ್ನಾಗಿ ಊರು ಬರ್ತೈತೆ ಅಪ್ಪ. ಹೇಳು ಅಂತ ಹೇಳ್ತಾ ಇರೋದು, ಹೇಳು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ. ಮೇಡಮರೇ ಬೇಡ ಯಪ್ಪ. ಗೆಣ್ಣಿಗೆ ಬಿಟ್ಬಿಟ್ರೆ ಅಪ್ಪ ಕೈಯೆಲ್ಲ ನೋವ್ತೈತೆ. ಬೇಡ ಮೇಡಮರೇ ಬೇಡ. ಊಟಲ್ಲಿ ಹೊಡೆದು ಬಿಡ್ತೀನಿ ಬಾಯ್ ಬಿಡಲಿಲ್ಲ ಅಂತಂದರೆ. ಹೇಳು, ಏನಕ್ಕೆ ಹಿಂಗೆ ಮಾಡ್ತಾ ಇದೀಯಾ? ಏನಕ್ಕೆ ಹಿಂಗೆ ಮಾಡಿದೆ? ಯಾಕೆ? ನೀನೇ ತಾನೇ ಮಾಡಿರೋದು ಈ ಕೆಲಸನ? ಹೇಳ್ತೀನಿ ಮೇಡಮರೇ, ಹೇಳ್ತೀನಿ, ಒಯ್ಬೇಡ್ರಿ. ನಿಮ್ಮ ದಮ್ಮಯ್ಯ ಒಯ್ಬೇಡ್ರಿ ಅಯ್ಯಪ್ಪ. ಒಂದೊಂದು ಏಟು ಹೊಂದಿಸ್ಕೊಂಬಕ್ಕಲ್ಲ. ನಿಮ್ಮ ದಮ್ಮಯ್ಯ ಒಯ್ಬೇಡ್ರಿ ಮೇಡಮರೇ, ಹೇಳ್ತೀನಿ ಮೇಡಮರೇ. ಅದು ನಾನೇ ಆ ಕೆಲಸ ಮಾಡಿದ್ದು. ನನಗೂ ನಮ್ಮ ಅಕ್ಕನಿಗೂ ತುಂಬ ದಿನದಿಂದ ಜಗಳ. ಅವಾಗ ಪಂಚಾಯತಿ ಕಲೆ ಹಾಕಿ ಬಯಸಿದ್ಲು ನನ್ನ. ಅವಾಗಿಂದ ಅವಳು ತಂಟೆಗೆ ಹೋಗ್ತಿರ್ಲಿಲ್ಲ. ಮತ್ತು ಮೊನ್ನೆ ಅವಳ ಮೇಲೆ ಯಾಕೋ ಸಿಟ್ಟು ಬಂತು. ಅದಕ್ಕೆ ನೋಡೋಳ ಮನೆ ಕೆಲ್ಸಕ್ಕೆ ಹೋಗೋದಕ್ಕೆ ಇಲ್ಲೂ ದೌಲತ್ ತೋರಿಸ್ತಾಳೆ ಅನ್ನೋ ಒಂದು ಸಿಟ್ಟಿಗೆ ನಾನು ಅವಳೊಂದು ವಾರ ರಜೆ ಹಾಕಿರೋದು ನೋಡಿ ನಾನೇ ಗಂಗಾ ಅಂತೇಳಿ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಿದ್ದೆ. ಕೆಲ್ಸಕ್ಕೆ ಹೋಗಿ ಅವಳ ಥರನೇ ನಡ್ಕೊಳ್ಳೋದು, ಅವಳು ಹೆಂಗಿದ್ಲೋ ಅದೇ ಥರ ನಡ್ಕೊಳ್ತಾ ಇದ್ದೆ. ಆದರೂ ಸ್ವಲ್ಪ ಮಿಸ್ಟೇಕ್ ಆಗೋದು. ಒಟ್ಟಿನಲ್ಲಿ ನಿಮ್ಮ ಅಕ್ಕ ದುಡ್ಕೊಂಡು ತಿಂತಾಳೆ. ಅವಳು ದುಡ್ಕೊಂಡು ತಿನ್ನೋದ್ರಲ್ಲಿ ನೀನು ನೀರು ಹಾಕಬೇಕು ಅಂತ ಮಾಡಿದ್ಯಾ ಈ ಕೆಲಸ. ದುಡ್ಕೊಂಡು ತಿಂತಾರಲ್ಲ, ತಿನ್ನೋ ಅಂದಲ್ಲಿ ನೀನು ನೀರು ಹಾಕೋದು, ಈ ಥರ ಕೆಲಸ ಮಾಡಿದ್ಯಾ ನೀನು. ಓ ಮೇಡಮರೇ, ಚೆನ್ನಾಗಿ ದುಡ್ಕೊಂತಾಳಲ್ಲ ಚೆನ್ನಾಗಿ ಅಂತೇಳಿ ಭಾಳ ಸಿಟ್ಟು ಬಂತು ಅವಳ ಮೇಲೆ. ಅವತ್ತು ಬೇರೆ ಯಾತ ಒಂದು ಮಾತಾಡಿದ್ಲು, ಅದೇ ಸಿಟ್ಟಿಗೆ ಹಿಂಗೆ ಮಾಡಿದೆ. ಅವಳು ಕೆಲ್ಸಕ್ಕೆ ಹೋಗೋ ಜಾಗದಾಗೆ ಹಿಂಗೆ ಮಾಡಿದ್ರೆ ಅವಳಿಗೆ ಕೆಲಸ ಕೊಡಲ್ಲ, ಎಲ್ಲ ನಂಬಲಿಲ್ಲ ಅಂತಂದರೆ ಕೆಲಸ ಇಲ್ದಂಗೆ ಆಗುತ್ತೆ. ಕೆಲಸ ಇಲ್ಲ ಅಂತಂದರೆ ಆವಾಗ ಅವಳಿಗೆ ಬುದ್ಧಿ ಬರುತ್ತೆ ಅಂತ ನಾನು ಹಿಂಗೆ ಮಾಡಿದೆ ಮೇಡಮರೇ. ಇವಾಗ ದುಡ್ಡು ಒಡವೆ ನಮ್ಮ ಮನೆಗೆ ಐತೆ, ಕೊಡ್ತೇನೆ. ದುಡ್ಡು ಒಡವೆ ಐತೆ ಮೇಡಮರೇ, ಐತೆ. ಏನು ಮಾಡೋದು, ಅವಳನ್ನ ಕಂಡ್ರೆ ಆಗಲ್ಲ ನನಗೆ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು, ಎಲ್ಲರೂ ಹಂಗೆ ಅಂಬೋದು. ಮತ್ತು ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಏನಮ್ಮ ಎಷ್ಟು ಸುಳ್ಳು ಹೇಳ್ದೆ ನೀನು? ಏನು ಹೇಳ್ದೇಳು? ನಾನು ಮಾಡೇ ಇಲ್ಲ, ನಾನು ಯಾಕಂತ ಕೆಲಸ ಮಾಡೋಣ ಅಂತ ಕೇಳ್ತಾ ಇದೀಯ ನೀನು. ಸ್ವಲ್ಪ ಯೋಚನೆ ಮಾಡ್ಬೇಕಣಮ್ಮ. ಆ ರೀತಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ? ಮನೆ ಓನರ್ಗೆ ಎಲ್ಲ ಗೊತ್ತಾಗುತ್ತೆ. ನೀನು ಅನ್ಕೋಬೋದು ಗೊತ್ತಾಗಲ್ಲ ನಾವೇನು ಮಾಡಿದ್ರು ಅಂತೇಳಿ, ಆದರೆ ಅದು ದೊಡ್ಡ ತಪ್ಪು. ನೀನು ಅಂದ್ಕೊಂಡಿರ್ಬೋದು ಗೊತ್ತಾಗೋದಿಲ್ಲ ಅಂತ. ಎಷ್ಟು ಈ ಪ್ರಪಂಚ ಮುಂದುವರೆದೈತೆ ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ ಅಲ್ಲ. ನೀನು ಮಾಡಿರೋದು ಕಂಡುಹಿಡಿಯೋದು ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲೋಡು, ಇಂಥ ಕೆಲಸ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇಂಥ ಕೆಲಸಗಳೆಲ್ಲ ಮಾಡ್ಬೇಕು. ನಾಚಿಕೆ ಆಗೋದಿಲ್ವ ನಿಮಗೆ ಇಂಥ ಕೆಲಸ ಮಾಡೋಕ್ಕೆ? ಇನ್ನು ನೋಡೋದು ನೋಡಿ ಹಿಂಗೆ ನೋಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಪೊಲೀಸ್ನವ್ರು ಸರಿಯಾಗೆ 4 ತೀಡಿದ್ರು. ಯಪ್ಪ ನಾನೇನೋ ಅಂದ್ಕೊಂಡಿದ್ದೆ, ಒಂದೇಟು ತಿನ್ನಿಸ್ಕೊಂಬಕಾಲ ಪೊಲೀಸ್ನವ್ರು ತಗೊಂಡೇಟು ತೀಡ್ಬಿಟ್ಟವ್ರಂದರೆ ಏನಿಲ್ಲ ಕಿತ್ಕೋಬೇಕು. ಯಪ್ಪ 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 ನನಗಂತೂ ಬೋದು ಬೇಜಾರಾಗ್ತೈತಿ. ಇವಾಗ ನಾನಾಗಿ ನನ್ನ ಬಾಯಿಂದ ಎಲ್ಲ ವಿಷಯ ಹೇಳ್ದಂಗೆ ಆಯಿತು. ಅಯ್ಯೋ ದೇವ್ರೆ, ಇವಾಗ ಹೆಂಗಪ್ಪ ಮಾಡಲಿ? ಇವಾಗ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.